ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ನೋಡಿ, ಇವತ್ತಿನ ವಿಡಿಯೋ ಬಂದು ನಮ್ಮ ಹತ್ರ ಪ್ರೆಸ್ಟೀಜ್ ಕಂಪ್ನಿದು ಗ್ರೈಂಡರ್ ಇದೆ. ಇದು ಕಸ್ಟಮರ್ ಏನು ಹೇಳ್ತಿದ್ದಾನೆ, ಫಸ್ಟು ರನ್ನಿಂಗ್ ಆಗ್ತಾಯಿತ್ತು, ಸ್ಲೋಗಿ ರನ್ ಆಗ್ತಾಯಿತ್ತು, ಇವಾಗ ಕಂಪ್ಲೀಟಾಗಿ ರನ್ನಿಂಗ್ ಆಗ್ತಾಯಿಲ್ಲ ಅಂತ. ಇದು ಆಲ್ರೆಡಿ ಕೆಳಗಡೆ ನೋಡಿದ್ರೆ ಬಿಚ್ಚಿರಂಗಿದ್ದಾರೆ. ಇವಾಗ ಏನು ಕಂಡೀಷನ್ ಇದೆ, ಫಸ್ಟ್ ಬಿಚ್ಚನ, ಇದು ಬಿಚ್ಚಿಬಿಟ್ಟು ಫಸ್ಟು ಚೆಕ್ ಮಾಡೋಣ ಏನೇನು ಚೆನ್ನಾಗಿದೆ ಏನೇನು ಚೆನ್ನಾಗಿಲ್ಲ ಅಂತ ತೋರಿಸ್ತೀನಿ. ಬನ್ನಿ, ಇದು ರೆಡಿ ಆಗುತ್ತೋ ಆಗಲ್ವೋ ಅದು ತೋರಿಸ್ತೀನಿ ನಿಮಗೆ. ಫೈನಲಾಗಿ ಲಾಸ್ಟ್ ಗಂಟೆ ನೋಡಿದ್ರೆ ನಿಮಗೆ ವಿಡಿಯೋ ಗೊತ್ತಾಗುತ್ತೆ ಏನೇನಾಗಿದೆ ಅಂತ. ಫಸ್ಟ್ ನಾವು ಈಗ ಕೆಳಗಡೆ ಪಾರ್ಟ್ ಇದೆಯಲ್ಲ, ಇದನ್ನ ರಿಮೂವ್ ಮಾಡ್ಕೋಬೇಕು. ಅದು ರಿಮೂವ್ ಮಾಡೋಕ್ಕೆ ಮುಂಚೆ ಇಷ್ಟೊಂದು ರಿಂಗ್ ಎಲ್ಲ ಇದೆಯಲ್ಲ, ಇದೆಲ್ಲ ರಿಮೂವ್ ಮಾಡ್ಕೋಬೇಕು. ಆಮೇಲೆ ಕೆಳಗಡೆ ಪಾರ್ಟು ನಾವು ಹಿಂಗೆ ಉಲ್ಟಾ ಮಾಡಿ ತಗೊಳ್ಬೇಕಾಗುತ್ತೆ. ನೋಡಿ, ಇವಾಗ ಇದು ಫಸ್ಟು ನಾವು ಇಲ್ಲಿ ಮೇಲ್ಗಡೆ ಥ್ರೆಡ್ ಇದೆ ನೋಡಿ, ಇದನ್ನ ರಿಮೂವ್ ಮಾಡ್ಕೋಬೇಕು. ಇದು ರಿಮೂವ್ ಮಾಡಿದ್ರೆ ನಮಗೆ ಇದ್ರ ಒಳಗಿರೋದು ಫುಲ್ಲು ಸೆಟ್ ಈಚೆಗೆ ಬರುತ್ತೆ. ನೋಡಿ, ಇದು ಕಲ್ಲಿದೆ, ಓಕೆನಾ. ಇದು ನಾವು ಹೊರಗಡೆ ಇಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನೋಡಿ, ಇದು ಗ್ರೈಂಡ್ರ್ ಕಲ್ಲಿದೆಯಲ್ಲ, ಈ ಕಲ್ಲು ಪೂರ್ತಿ ಈಚೆಗೆ ಬರುತ್ತೆ. ನೋಡಿ, ಈ ರೀತಿ ಪೂರ್ತಿ ಈಚೆಗೆ ಬರುತ್ತೆ ಇದು. ನೋಡಿ, ಇದು ಬರೀ ಗ್ರೈಂಡ್ರ್ ಮಾತ್ರ ಇರುತ್ತೆ, ಈ ಫುಲ್ ಸೆಟ್ ಈಚೆಗೆ ಬರುತ್ತೆ. ನೋಡಿ, ಇದನ್ನು ಸಹ ಸೈಡ್ಗೆ ಇಟ್ಕೊಳ್ಳೋಣ. ಅದಾದಮೇಲೆ ಈ ಗ್ರೈಂಡ್ರನ್ನ ಉಲ್ಟಾ ಮಾಡಿ ಈ ಸ್ಕ್ರೂನೆಲ್ಲ ಬಿಚ್ಕೊಳ್ಳೋಣ ಹಿಂದೆಗಡೆ. ನೋಡಿ, ಇದನ್ನ ಇಲ್ಲಿ ಸ್ಕ್ರೂಗಳಿದೆ, ಬ್ಯಾಕ್ ಸೈಡು ಕಾಣಿಸ್ತಾ ಇದೆಯಲ್ಲ, ಈ ಹೋಲ್ ಇದೆಯಲ್ಲ, ಇದರಲ್ಲೆಲ್ಲ ಸ್ಕ್ರೂಗಳಿದೆ. ಸ್ಕ್ರೂಗಳನ್ನ ರಿಮೂವ್ ಮಾಡೋಣ. ನೋಡಿ, ಇದು ರಿಮೂವ್ ಮಾಡೋಣ ಅಂತ ಹೇಳಿದೆ, ಇದು ಆಲ್ರೆಡಿ ಯಾರೋ ರಿಮೂವ್ ಮಾಡೇ ಬಿಟ್ಬಿಟ್ಟಿದ್ದಾರೆ, ಸ್ಕ್ರೂನೇ ಹಾಕಿಲ್ಲ. ನೋಡಿ, ನಾನು ಒಂದು ಸ್ಕ್ರೂನೂ ತೆಗ್ದಿಲ್ಲ, ಎಲ್ಲ ಆಲ್ರೆಡಿ ರಿಮೂವ್ ಆಗಿದೆ. ಇಲ್ಲಿ ಕಲ್ಲಿತ್ತಲ್ಲ, ಅದರಿಂದ ಇದು ತಡ್ಕೊಂಡಿದೆ, ವೆಯ್ಟ್ ಇಲ್ಲ ಅಂದರೆ ಓಪನ್ ಆಗಿಬಿಡ್ತಾಯಿತ್ತು. ನೋಡಿ, ಇದನ್ನ ವೈರ್ ಹಿಂಗೆ ರಿಮೂವ್ ಮಾಡಿ ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಮಾಡಿದ್ರೆ ಇಲ್ಲೊಂದು ಸ್ವಿಚ್ ಕನೆಕ್ಷನ್ ಇದೆ. ಈ ಸ್ವಿಚ್ ಕನೆಕ್ಷನ್ನ ನಾವು ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಸ್ವಿಚ್ ಕನೆಕ್ಷನ್ನ ಇದರಿಂದ ನಾನು ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಬರೀ ಒಂದು ಸ್ವಿಚ್ ಇದೆ. ನೋಡಿ, ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತಲ್ಲ, ನೋಡಿ ಇದು ಸ್ವಿಚ್ಚು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಇದು ಮೇಲಕ್ಕೆ ಬಂದರೆ ಆಫ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಇದು ಮೋಟ್ರ್ ಇದೆ. ನೋಡಿ, ಇದು ಮೋಟ್ರ್ ಇದೆ. ಇದು ಆ ಕಲ್ಲು ಇಟ್ಟರೆ ಇದು ತಿರುಗುತ್ತೆ, ಇದರಿಂದ ಬೆಲ್ಟ್ ಆಗಿದೆ ಅವ್ರು. ನೋಡಿ, ಇದು ಕನೆಕ್ಷನ್ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಈಗ. ನೋಡಿ, ಇದು ಮೋಟ್ರಿಗೆ ಇಲ್ಲೊಂದು ಕೆಪಾಸಿಟ್ರನ್ನು ಸಹ ಬರುತ್ತೆ. ನೋಡಿ, ಇದು ಕೆಪಾಸಿಟ್ರ್ ಇದೆ, ಇದೊಂದು ಪವರ್ ಕಾರ್ಡು. ಇವಾಗ ಇದು ಏನಾಗಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಪವರ್ ಹಾಕ್ಬಿಟ್ಟು ಚೆಕ್ ಮಾಡೋಣ ಏನಾಗಿದೆ ಅಂತ. ನೋಡಿ, ಇದು ಮೋಟ್ರ್ ಒಳಗಿಂದ 4 ವೈರ್ ಬಂದಿದೆ. ನೋಡಿ, ಇಲ್ಲಿ ಬ್ಲ್ಯಾಕ್ 2 ಕಾಣಿಸ್ತಾ ಇದೆ, ರೆಡ್ 2 ಕಾಣಿಸ್ತಾ ಇದ್ದಿಲ್ಲ. ಇವೆರಡು ಬಂದು ನಮಗೆ ಇಲ್ಲಿ ಕೆಪಾಸಿಟ್ರ್ ಇದೆ. ಈ ಕೆಪಾಸಿಟ್ರಿಗೆ ರೆಡ್ ಕನೆಕ್ಟ್ ಆಗಿದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ ಇದರಲ್ಲಿ. ನೋಡಿ, ಇಲ್ಲಿ ಒಂದು ಅರ್ಥಿಂಗ್ ಮಾಡಿದ್ದಾರೆ ನೋಡಿ ವೈರು, ಇದರಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ಇದೆ. ಇವಾಗ ಈ ಪಾಸಿಟಿವ್ನ ನಾವು ರಿಮೂವ್ ಮಾಡಿ ಈ ಕಡೆ ಹಾಕಿ ಚೆಕ್ ಮಾಡ್ತೀನಿ. ನೋಡಿ, ಈ ವೈರ್ ಕನೆಕ್ಷನ್ನು ರೆಡ್ ವೈರು ಈ ಕಡೆ ಕನೆಕ್ಷನ್ ಇತ್ತು, ಇದನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಈ ಮೋಟ್ರಿಗೆ ಹೋಗೋದಕ್ಕೆ. ಇವಾಗ ಇಲ್ಲ, ಈ ಕೆಪಾಸಿಟ್ರನ್ನ ನಾನು ಹೊಸ ತಗೊಬಂದು ಚೇಂಜ್ ಮಾಡಿ ಹಾಕ್ಕೊಡ್ತೀನಿ ಇವ್ರಿಗೆ. ನೋಡಿ, ಇವಾಗ ಹೊಸದು ಕೆಪಾಸಿಟ್ರ್ ತಂದಿದ್ದೀನಿ. ನೋಡಿ, ಸೇಮ್ ಅದೇ ವೋಲ್ಟೇಜು ಅದೇ ಇದು. ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಟೇಪ್ ಹಾಕ್ಕೊಳ್ಳೋಣ. ಇವಾಗ ಇದನ್ನ ಇಲ್ಲಿ ಕೆಪಾಸಿಟರ್ ಇಡೋಕ್ಕೆ ಒಂದು ಜಾಗ ಇದೆ ಇದರಲ್ಲಿ. ನೋಡಿ, ಈ ಕಡೆ ಸೈಡು ನೋಡಿ, ಇಲ್ಲಿ ಇದನ್ನ ಫಿಕ್ಸ್ ಮಾಡೋಣ. ನೋಡಿ, ಪರ್ಫೆಕ್ಟಾಗಿ ಫಿಕ್ಸ್ ಆಗಿದೆ. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಇವಾಗ ಒಂದು ಸತಿ ಆನ್ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಫುಲ್ ಫಾಸ್ಟಲ್ಲಿ ಓಡ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಇವಾಗ ಇದನ್ನ ಕ್ಯಾಬಿನೆಟ್ ಕ್ಲೋಸ್ ಮಾಡಿ ನಾವು ಇಲ್ಲಿ ಸ್ವಿಚ್ ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು ಪವರ್ ರಿಮೂವ್ ಮಾಡ್ತೀನಿ. ಪವರ್ ರಿಮೂವ್ ಮಾಡಿ ನೋಡಿ, ಈ ಥರ ಕ್ಯಾಪ್ ಬರುತ್ತೆ ಇದಕ್ಕೆ. ನೋಡಿ, ಈ ವೈರ್ನ ಕನೆಕ್ಷನ್ ಹಾಕ್ಕೊಳ್ಬೇಕು. ಈ ವೈರ್ ಯಾವ ರೀತಿ ಕನೆಕ್ಷನ್ ಹಾಕಬೇಕು ಅಂದರೆ, ನೋಡಿ, ಇದು ರೆಡ್ ಕಲರ್ ವೈರ್ ಇದೆಯಲ್ಲ, ರೆಡ್ ಕಲರ್ ವೈರ್ ತೆಗಿಬೇಕು ಇಲ್ಲಿಂದ. ನೋಡಿ, ರೆಡ್ ಕಲರ್ ವೈರು ಇಲ್ಲಿ ಕೆಳಗಡೆ ಇತ್ತು. ನೋಡಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. ನೋಡಿ, ಆಯಿತು. ಇವಾಗ ಒಂದು ಕಡೆ ಸ್ವಿಚ್ ಒಂದು ಇಲ್ಲಿ ಕನೆಕ್ಟ್ ಮಾಡಬೇಕು ಒಳಗಡೆ. ಟೈಟಾಗಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆದು ಮೋಟ್ರಿಗೆ ವೈರ್ ಇದೆಯಲ್ಲ, ನೋಡಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ.
ನೋಡಿ ಟೈಟ್ ಮಾಡ್ತೀನಿ ನೋಡಿ. ನೋಡಿ ಪರ್ಫೆಕ್ಟಾಗಿ ಆಗಿದೆ ನೋಡಿ. ಇದು ಮೋಟ್ರಿಂದ ಸ್ವಿಚ್ಚಿಂದ ಒಂದು ವೈರ್ ಬರುತ್ತೆ, ಇದು ಡೈರೆಕ್ಟಾಗಿ ಮೋಟ್ರಿಗೆ ಹೋಗುತ್ತೆ. ಇಲ್ಲಿ ರೆಡ್ ವೈರ್ ಇದೆಯಲ್ಲ, ಇದು ಡೈರೆಕ್ಟಾಗಿ ಇಲ್ಲಿ ಸ್ವಿಚ್ ಬರುತ್ತೆ. ಒಂದ್ಸತಿ ತೋರಿಸಿ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ. ಇವಾಗ ಆನ್ ಮಾಡಿದ್ದೀನಿ ನೋಡಿ, ಸ್ವಿಚ್ ಆನ್ ಮಾಡ್ತೀನಿ ನೋಡಿ, ವರ್ಕಿಂಗ್ ಆಗ್ತಾಯಿದೆ ನೋಡಿ. ಇವಾಗ ಆಫ್ ಮಾಡ್ತೀನಿ ನೋಡಿ, ಆಫ್ ಆಯಿತು. ಇವಾಗ ರೂಟಿಂಗ್ ಮಾಡ್ಕೋಬೇಕು. ಇದು ವೈರ್ ಹಿಂಗೆಲ್ಲ ಕ್ಲೀನಾಗಿ ರೂಟಿಂಗ್ ಮಾಡಿಕೊಂಡು ವೈರ್ ಈ ಕಡೆ ತೊಗೊಳ್ಬೇಕು ನಾವು ನೋಡಿ. ಈ ಕಡೆ ಪೋರ್ಷನ್ ಇದೆಯಲ್ಲ ಇಲ್ಲಿ ನೋಡಿ. ಇವಾಗ ಇದನ್ನ ಇಲ್ಲಿ ಕನೆಕ್ಟ್, ಈ ವೈರ್ನ ಈ ಕಡೆಯಿಂದ ತಂದು ಇಲ್ಲಿ ತೊಗೊಳ್ಬೇಕು ಈಚೆಗೆ. ಮತ್ತು ಇಲ್ಲಿ ಬೆಲ್ಟ್ ಇದೆ ಕೆಳಗಡೆ, ಬೆಲ್ಟ್ಗೆಲ್ಲ ಎಲ್ಲೂ ಟಚ್ ಆದರೆ ಸಮದೋದ್ರೆ ಮತ್ತೆ ಕರೆಂಟ್ ಹೊಡೆಯುತ್ತೆ ನೋಡಿ. ನೋಡಿ ಪರ್ಫೆಕ್ಟಾಗಿದೆ. ಇವಾಗ ಇದಕ್ಕೆ ಸ್ಕ್ರೂಗಳನ್ನ ಹಾಕ್ಕೊಳ್ಬೇಕು ನೋಡಿ. ಇವಾಗ ಇದಕ್ಕೆಲ್ಲ ಸ್ಕ್ರೂ ಹಾಕೊಳ್ಳೋಣ. ಇನ್ನೆರಡು ಹೋಗಿದೆ, ಇವೆರಡನ್ನು ಕಟ್ಟಾಗಿದೆ. ಇದಕ್ಕೆ ಸ್ಕ್ರೂ ಇಲ್ಲ ನನ್ನ ಹತ್ರ ಹಾಕೋಕ್ಕೆ ನೋಡಿ. ಇವಾಗ ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ಇವಾಗ ಇದಕ್ಕೆ ಆನ್ ಮಾಡಿ ಸ್ಟೋನೆಲ್ಲ ಇಡೋಣ ನೋಡಿ. ಇದು ಹಿಂಗಿದೆಯಲ್ವಾ, ಇದಕ್ಕೆ ಸ್ಟೋನ್ ಎಲ್ಲ ಐತಲ್ಲ ಅದೆಲ್ಲ ಇಡೋಣ. ಈಗ ಫಿಕ್ಸ್ ಮಾಡೋಣ ನೋಡಿ. ನೋಡಿ ಸ್ಟೋನ್ ಕೂತಿದೆ, ಮತ್ತು ಇದ್ರ ಮೇಲೆ ಕಲ್ಲು ಬರುತ್ತೆ ನೋಡಿ. ಆ ಕಲ್ಲನ್ನು ಇಡ್ತಾ ಇದ್ದೀನಿ ನೋಡಿ. ಕಲ್ಲು ಕೂತಿದೆ ಈಗ ನೋಡಿ. ಇವಾಗ ಇದಕ್ಕೆ ಟೈಟ್ ಮಾಡೋದು, ಕಲ್ಲು ಪ್ರೆಸ್ ಮಾಡಿ ಇಟ್ಕೋಬೇಕು ಅಂತ. ಅದು ಟೈಟ್ ಮಾಡೋಕ್ಕೂ ಒಂದು ಇದು ಬರುತ್ತೆ ನೋಡಿ. ಇದ್ರೊಳಗೆ ಸ್ಪ್ರಿಂಗ್ ಇದೆ ನೋಡಿ. ನೋಡಿ ಇದು ಎಷ್ಟು ಟೈಟ್ ಮಾಡ್ತೀವೋ ಅಷ್ಟು ಇದಾಗ್ತಾ ಹೋಗುತ್ತೆ ಅದು. ಇವಾಗ ನಾನು ಕಮ್ಮಿನೇ ಇಟ್ಟಿರ್ತೀನಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೋಡಿ. ಇವಾಗ ಆನ್ ಮಾಡ್ತೀನಿ ನೋಡಿ. ನೋಡಿ ಆನ್ ಮಾಡಿದ್ರೆ ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ. ಇಲ್ಲಿ ಬಟನ್ ಇದೆ, ಬಟನ್ ಪ್ರೆಸ್ ಮಾಡ್ತೀನಿ ನೋಡಿ. ನೋಡಿ ಇದು ಎಲ್ಲ ಫಿಕ್ಸ್ ಮಾಡೋದ್ಮೇಲೆ ಓಡ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ವಲ್ಲ. ಈ ಕ್ಯಾಪ್ ಫಿಕ್ಸ್ ಮಾಡೋಕ್ಕೆ ಮುಂಚೆ ಓಡ್ತಾ ಇತ್ತು, ಮತ್ತೆ ಇವಾಗ ನೋಡಿದ್ರೆ ಓಡ್ತಾ ಇಲ್ಲ. ಇದು ಮತ್ತೆ ಬಿಚ್ಚಬೇಕಾಗುತ್ತೆ ನೋಡೋಣ. ಮತ್ತೆ ಬಿಚ್ಚಿ ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನೋಡಿ. ಇದು ಎಲ್ಲ ತೆಗೆದ್ಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು ನೋಡಿ. ಇಲ್ಲಿ ನೋಡಿ ಇವಾಗ ರನ್ ಆಗ್ತಿದೆಯಲ್ಲ ನೋಡಿ. ನೋಡಿ ಆಫ್ ಆಯಿತು. ಇವಾಗ ನೋಡಿ ವೈರ್ನ ಇದನ್ನ ಮೇಲಕ್ಕೆ ಎತ್ತುತ್ತೀನಿ ನೋಡಿ. ಆಫ್ ಆಯಿತು. ಈ ವೈರು ಹಾಳಾಗಿದೆ, ಇದರಲ್ಲಿ ಇದೆಯಲ್ಲ ಈ ವೈರ್ ಇದೆಯಲ್ಲ, ಈ ಮೆನ್ಸ್ ಕಾರ್ಡು ಹಾಳಾಗಿದೆ. ಇದನ್ನ ಇವಾಗ ಚೇಂಜ್ ಮಾಡಬೇಕು ನೋಡಿ. ಇವಾಗೆಲ್ಲ ಫಿಟ್ ಮಾಡಾದಮೇಲೆ ಓಡ್ತಾ ಇದೆ ಕಂಡೀಷನು. ಮತ್ತು ಇದು ವೈರು ಹಾಳಾಗಿದೆ, ವೈರು ರಿಪ್ಲೇಸ್ ಮಾಡಬೇಕು. ಇವಾಗ ಇದನ್ನ ಬೇಗ ರಿಮೂವ್ ಮಾಡ್ಕೊಳ್ಳೋಣ ನೋಡಿ. ಇದನ್ನ ವೈರ್ ಈ ಕಡೆ ಬರುತ್ತೆ, ಈ ವೈರು ನೋಡಿ. ಇದು ಪವರ್ ಕಾರ್ಡು ಇಲ್ಲಿ ಬರುತ್ತೆ ನೋಡಿ ಕನೆಕ್ಷನು. ಈಗ ಇದನ್ನ ರಿಮೂವ್ ಮಾಡ್ಕೊಳ್ತೀನಿ ನೋಡಿ. ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ. ಇದು ಈ ವೈರ್ ಇಲ್ಲೆಲ್ಲೋ ಹಾಳಾಗಿದೆ, ಇಲ್ಲೆಲ್ಲ ಕಟ್ಟಾಗಿದೆ ಇದು ವೈರು. ಇವಾಗ ಈ ವೈರ್ನ 3 ಪಿನ್ ಟಾಪ್ ಇದೆಯಲ್ಲ, ಇದು ಲೋಕಲ್ ಇದೆ, ವೈರು ಫುಲ್ ಹಾರ್ಡಾಗಿಬಿಟ್ಟಿದೆ, ಅದಕ್ಕೆ ಕಟ್ಟಾಗಿದೆ. ನಾನು ಇದನ್ನ ಒರಿಜಿನಲ್ ವೈರು ರಿಪ್ಲೇಸ್ ಮಾಡ್ತೀನಿ ನೋಡಿ. ನೋಡಿ ನಂತರ ಈ ಥರ 6 ಆ್ಯಂಪ್ಸ್ದು ಪ್ಲಗ್ ಇದೆ ನೋಡಿ, 220 ವೋಲ್ಟ್ 6 ಆ್ಯಂಪ್ಸ್ದು ನೋಡಿ. ಇದು ಕಂಪ್ಯೂಟರ್ ಪ್ಲಗ್ಗು ಹೆವಿ ಇರುತ್ತೆ ಇದು. ಇದು ನೋಡಿ ಇಲ್ಲಿಗೆ ಕಟ್ ಮಾಡಿಕೊಂಡು ಇದಕ್ಕೆ ಕನೆಕ್ಟ್ ಮಾಡ್ತೀನಿ ನೋಡಿ. ಇದು ಎಷ್ಟು ಹೆವಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಲೀಡ್ಗಳೆಲ್ಲ ಎಷ್ಟು ಹೆವಿ ಇದೆ. ಇವಾಗ ಇದರಲ್ಲಿ ಇದು ಅರ್ಥಿಂಗು, ಇದು ಪಾಸಿಟಿವು, ಇದು ನೆಗೆಟಿವು.
ಇವಾಗ ಈ ವೈರ್ನ ಇದಕ್ಕೆ ಕನೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ಅರ್ಥಿಂಗ್ ವೈರ್ ಇದೆಯಲ್ಲ, ಅರ್ಥಿಂಗ್ ವೈರ್ನ ಕನೆಕ್ಟ್ ಮಾಡ್ಕೊತೀನಿ ನೋಡಿ. ಇದಕ್ಕೆ ಫಸ್ಟ್ ಸ್ಲೀವ್ಸ್ ಹಾಕೋತೀನಿ ಅರ್ಥಿಂಗ್ ವೈರ್ಗೆ ನೋಡಿ. ಆಮೇಲೆ ಇದನ್ನ ಫುಲ್ಲು ಪ್ರಾಪರಾಗೆ ವೈರ್ ಟ್ವಿಸ್ಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ನೋಡಿ ಅದು ಪರ್ಫೆಕ್ಟಾಗಿ ಕಚ್ಕೊಂಡಿದೆ. ಇವಾಗ ಬಿಚ್ಕೊಳ್ಳೋದಿಲ್ಲ ಅದು. ಇವಾಗ ನಾವು ಸಾಲ್ಡ್ರಿಂಗ್ ಮಾಡಿರೋದ್ರಿಂದ ಗಟ್ಟಿಗೆ ಕಚ್ಕೊಂಡಿರುತ್ತೆ ನೋಡಿ. ಇವಾಗ ಇದು ಹೀಟ್ ಸಿಂಕ್ ಇದೆಯಲ್ಲ, ಹೀಟ್ ಸಿಂಕ್ ಹಾಕಿ ಅಲ್ಲಿ ಕುಂಡ್ರಿಸ್ಬೇಕಿದ್ನ ನೋಡಿ. ಇವಾಗ ನೋಡಿ ಪ್ರಾಪರಾಗಿ ಹೀಟ್ ಸಿಂಕ್ ಕೂತಿದೆ. ನೋಡಿ ಪರ್ಫೆಕ್ಟಾಗಿ ಸೀಲ್ ಆಗಿದೆ ಈಗ ಅದು ನೋಡಿ. ಇವಾಗ ಇದು ಎಲ್ಲಿಗೆ ಟಚ್ ಆದ್ರೂ ಏನು ಸಮಸ್ಯೆ ಆಗಲ್ಲ. ಮತ್ತು ಇದು ನೋಡಿ, ಇದು ಬ್ಲೂ ಬಂದು ನೆಗೆಟಿವು, ಇದು ಬಂದು ಪಾಸಿಟಿವ್ ಕರೆಂಟ್ ಬರುತ್ತೆ. ಇವಾಗ ಇದಕ್ಕೂ ನಾವು ರೀತಿ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ಆಗಿದೆ. ಇವಾಗ ಇದನ್ನ ಕನೆಕ್ಷನ್ ಹಾಕ್ಕೊಳ್ಳೋಣ ಇದಕ್ಕೆ. ಇದರಲ್ಲಿ ನೋಡಿ ಇದಕ್ಕೆ ನೆಗೆಟಿವ್ ನೋಡಿ, ಇದು ಬ್ಲೂ ಕಲರ್ ನೆಗೆಟಿವ್ ಬರುತ್ತೆ. ನೋಡಿ ಫುಲ್ಲು ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದು ಪಾಸಿಟಿವ್ ಬರುತ್ತೆ ಈ ಕಡೆ ನೋಡಿ. ಇವಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಒಂದು ಸತಿ ಆನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ಆನ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಚೂರು ಎತ್ಕೊಳ್ತೀನಿ ಮೇಲೆ ನೋಡಿ. ಇವಾಗ ಆನ್ ಮಾಡ್ತೀನಿ ನೋಡಿ, ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ಇವಾಗ ಇದನ್ನ ರೂಟಿಂಗ್ ಮಾಡಿ ತೊಗೊಳ್ಬೇಕು ವೈರ್ನ. ಈಗ ಈ ವೈರ್ನೆಲ್ಲ ಒಳಗಾಕಬೇಕು ನೋಡಿ. ಇದನ್ನ ಇಲ್ಲಿಟ್ಟು ಈ ವೈರ್ನ ಈ ಕಡೆ ತರಬೇಕಾಗತ್ತೆ ನೋಡಿ, ಈ ರೀತಿ ನೋಡಿ, ಈ ರೀತಿ ಇಲ್ಲಿ ಈಚೆಗೆ ಬರುತ್ತೆ ನೋಡಿ. ಇವಾಗ ನಾವು ಹಿಂಗೆ ಹಾಕಿದ್ರೆ ಹಿಂಗೆ ಎಳೆದ್ರೆ ವೈರು ಮೋಸ್ಟ್ಲಿ ಕಿತ್ಕೊ ಬರೋ ಸಾಧ್ಯತೆ ಇದೆ. ಯಾಕೆಂದರೆ ಹಳೆ ವೈರಲ್ಲಿ ನಮ್ಗೆ ಇಲ್ಲೊಂದು ಇದಿತ್ತು, ಓಲ್ಡ್ರ್ ಇತ್ತು, ಇದು ನೋಡಿ ಈ ರೀತಿ ಇತ್ತು, ಸ್ಟಾಪರ್ ಥರ ಇತ್ತು. ಇದು ಈಚೆಗೆ ಒಳಕ್ಕೆ ಬರ್ತಾ ಇರಲ್ಲ. ಇವಾಗ ಈ ವೈರ್ಗೆ ಏನಾರು ಒಂದು ಐಡಿಯಾ ಮಾಡಬೇಕು. ನೋಡೋಣ ನೀರು ಇಲ್ಲಿ ಏನಾದ್ರು ಸಿಗುತ್ತಾ ಅಂತ ಒಳಗಡೆ ನೋಡಿ. ನಮಗೆ ಇಲ್ಲೊಂದು ಸ್ಕ್ರೂ ಹಾಕೋದಕ್ಕೆ ಜಾಗ ಇದೆ. ನಾನು ಇದನ್ನೇನು ಮಾಡ್ತೀನಿ ಅಂದರೆ ಈ ವೈರ್ನ ನೋಡಿ, ಈ ಸ್ಕ್ರೂ ಹಾಕ್ತಾರಲ್ಲ, ಈ ಕನೆಕ್ಟ್ರನ್ನ ಸೇರಿಸಿ ಈ ಕಡೆಗೆ ತೊಗೊಳ್ತೀನಿ ಈಚೆಗೆ ನೋಡಿ. ಇವಾಗ ಹಿಂಗೆ ಈಚೆಗೆ ಬರುತ್ತೆ ನೋಡಿ. ಇವಾಗ ಎಳೆದ್ರೂ ನೋಡಿ ವೈರ್ ಅಲ್ಲಾಡೋದಿಲ್ಲ ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಕೂತಿದೆ ನೋಡಿ. ಇದು ಎಳೆದ್ರೂ ಬರೋದಿಲ್ಲ ನೋಡಿ. ಇವಾಗ ಹಿಂಗೆ ಇಟ್ಕೊಂಡಿದ್ದನ್ನ ಸ್ಕ್ರೂ ಹಾಕ್ಕೊಳ್ಳೋಣ ನೋಡಿ. ಮತ್ತೆ ಫುಲ್ ಎಲ್ಲ ಫಿಟ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಲಾಸ್ಟ್ ಟೈಮೇ ತೋರಿಸಿದೆ ವಿಡಿಯೋ ಯಾವ ರೀತಿ ಫಿಟ್ ಮಾಡಬೇಕು ಅಂತ. ಇದನ್ನ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ನೋಡಿ. ಇವಾಗ ಆನ್ ಮಾಡಿ ಚೆಕ್ ಮಾಡ್ತೀನಿ ನೋಡಿ, ವರ್ಕಿಂಗ್ ಆಗ್ತಾಯಿದೆ. ಇವಾಗ ಇದಕ್ಕೆ ಏನೇನು ಸೆಟಪ್ ಇದೆ ಅದೆಲ್ಲ ಕನೆಕ್ಟ್ ಮಾಡ್ತೀನಿ ನೋಡಿ. ಇದು ಪ್ರೆಸ್ ಆಗುತ್ತೆ ಒಂದಕ್ಕೊಂದು, ಇದು ಬೇರೆ ಇರುತ್ತಲ್ಲ, ಇದು ಹಿಂಗೆ ಫುಲ್ಲು ಪ್ರೆಸ್ ಮಾಡುತ್ತೆ ನೋಡಿ. ಹಿಂಗೆ ಟೈಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಆನ್ ಮಾಡ್ತೀನಿ ಕರೆಕ್ಟ್. ಇದು ತಿರುಗುತ್ತೆ, ಒಳಗಡೆ ತಿರುಗಲ್ಲ, ಇದು ತಿರುಗೋದು. ಈ ಒಳಗಡೆ ಸ್ಟೋನ್ ತಿರುಗುತ್ತೆ, ಇದು ಸ್ಟ್ಯಾಂಡ್ ಹಿಂಗೆ ಇರುತ್ತೆ ನೋಡಿ. ನೋಡಿ ಇದು ಟೈಟ್ ಮಾಡ್ದಂಗೆಲ್ಲ ಅದು ಒಂದಕ್ಕೊಂದು ಹಿಂಗೆ ಪ್ರೆಸ್ ಆಗುತ್ತೆ. ಈ ಕಲ್ಲು ಮತ್ತು ಕೆಳಗಡೆ ಕಲ್ಲು ನೋಡಿ. ಫುಲ್ಲು ಟೈಟ್ ಮಾಡಿ ಚೆಕ್ ಮಾಡ್ತೀನಿ. ಟೈಟ್ ಮಾಡ್ದಂಗೆಲ್ಲ ಪ್ರೆಷರ್ ಬೀಳುತ್ತಲ್ಲ ಮೋಟ್ರ್ ಮೇಲೆ, ಏನಾರು ನಿಲ್ಲುತ್ತಾ ಅಂತ ನೋಡಿ. ಏನು ನಿಲ್ತಾ ಇಲ್ಲ, ಪರ್ಫೆಕ್ಟಾಗಿ ತಿರುಗ್ತಾ ಇದೆ ನೋಡಿ. ಆಫ್ ಮಾಡಿದ್ದೀನಿ, ಮತ್ತೆ ಆನ್ ಮಾಡ್ತೀನಿ ನೋಡಿ. ನೋಡಿ ಏನು ಸಮಸ್ಯೆ ಇಲ್ಲ, ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ವೈರ್ ಎಲ್ಲ ಪರ್ಫೆಕ್ಟಾಗಿ ಇದಾಗಿದೆ, ಗಟ್ಟಿಯಾಗಿದೆ ನೋಡಿ. ಎಳೆದ್ರೂ ಗ್ರೈಂಡ್ರು ಬರುತ್ತೆ ಹೊರತು ವೈರ್ ಕನೆಕ್ಷನ್ ಬರೋದಿಲ್ಲ. ಆ ರೀತಿ ನಾನು ಕನೆಕ್ಟ್ ಮಾಡಿದ್ದೀನಿ. ನಿಮ್ಗೇನಾರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.